ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು 2021ರಲ್ಲಿ ರಿಲೀಸ್ ಆಗಿದ್ದ ತಿಟ್ಟಂ ಇರಂಡು ಅನ್ನೋ ತಮಿಳಿನ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕಿ ಆದಿರಾ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆದಿರಾ ಸ್ಟೇಷನ್ಗೆ ಒಂದು ಹುಡುಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಬರುತ್ತೆ. ಆ ಹುಡುಗಿಯನ್ನ ಹುಡುಕ್ತಾ ಹೊರಟಾಗ ಇನ್ನೊಂದು ಕಡೆ ಒಂದು ಕೊಲೆ ಆಗುತ್ತೆ. ಈ ಎರಡು ಕೇಸ್ಗಳ ಬೆನ್ನಿಂದೆ ಬಿದ್ದ ಆದಿರಾಗೆ ನಂಬಲಾಗದ ವಿಷಯಗಳು ರಿವೀಲ್ ಆಗ್ತಾ ಹೋಗುತ್ತೆ. ಅಷ್ಟಕ್ಕೂ ಆದಿರಾ ಆ ಮಿಸ್ಸಿಂಗ್ ಕೇಸ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋಕೆ ಕಾರಣ ಏನು? ಮಿಸ್ ಆಗಿರೋ ಹುಡುಗಿಗೂ ಆದಿರಾಗೂ ಏನು ಸಂಬಂಧ? ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗೋ ಯಾರು ಕೂಡ ಗೆಸ್ ಮಾಡೋಕೆ ಆಗದ ಆ ಟ್ವಿಸ್ಟ್ ಆದ್ರೂ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಕಿಶೋರ್ ಮತ್ತೆ ದೀಪ ಸೂರ್ಯ ಅನ್ನೋ ದಂಪತಿಯ ಮನೆಯನ್ನ ತೋರಿಸ್ತಾರೆ. ಆ ರಾತ್ರಿ ಮಳೆ ಬರ್ತಾ ಇರುತ್ತೆ. ಒಂದು ಬೈಕ್ ಅಲ್ಲಿ ಬಂದ ಕಿಲ್ಲರ್ ಮನೆ ಈಚೆ ಬೈಕ್ ನಿಲ್ಲಿಸಿ ಕುಂಡ್ಕೊಂಡು ಮನೆ ಒಳಗೆ ಹೋಗ್ತಾನೆ. ಅಂದ್ರೆ ಇಲ್ಲೇ ನಮ್ಗೆ ಈ ಕಿಲ್ಲರ್ ಹ್ಯಾಂಡಿಕ್ಯಾಪ್ಡ್ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಈ ಕಥೆಯ ನಾಯಕಿ ಆದಿರಾನ ತೋರಿಸ್ತಾರೆ. ಅವಳು ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ಚೆನ್ನೈಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದಕ್ಕೆ ಆದಿರಾ ಚೆನ್ನೈಗೆ ಹೋಗೋಕೆ ಬಸ್ ಹತ್ತುತ್ತಾಳೆ. ಅವಳ ಸೀಟ್ ಪಕ್ಕ ಅರ್ಜುನ್ ಅನ್ನೋ ಹುಡುಗ ಕೂತಿರ್ತಾನೆ. ಅರ್ಜುನ್ ಒಂದು ವಾರದ ಹಿಂದೆನೆ ಸೀಟ್ ಬುಕ್ ಮಾಡಿರ್ತಾನೆ. ಆದಿರಾ ಫ್ರೆಂಡ್ ಅಭಿಷೇಕ್ ಮಿಸ್ ಆಗಿ ಅರ್ಜುನ್ ಪಕ್ಕದ ಸೀಟ್ ನ ಬುಕ್ ಮಾಡಿರ್ತಾನೆ. ಅದಕ್ಕೆ ಆದಿರಾ ಡ್ರೈವರ್ ಹತ್ರ ಸೀಟ್ ಎಕ್ಸ್ಚೇಂಜ್ ಮಾಡೋಕೆ ಕೇಳ್ತಾಳೆ. ಆದ್ರೆ ಬಸ್ ಪೂರ್ತಿ ಕಾಲೇಜ್ ಹುಡುಗಿಯರೇ ಇರ್ತಾರೆ. ಅದರಿಂದ ಸೀಟ್ ನ ಎಕ್ಸ್ಚೇಂಜ್ ಮಾಡೋಕೆ ಆಗಲ್ಲ. ಅರ್ಜುನ್ ಒಳ್ಳೆ ಹುಡುಗ ಆಗಿದ್ರಿಂದ ಆದಿರಾಗೆ ಅವಳ ಸೀಟಲ್ಲಿ ಕೂತ್ಕೊಳ್ಳೋಕೆ ಹೇಳಿ ಅವನು ಡ್ರೈವರ್ ಪಕ್ಕದ ಸೀಟಲ್ಲೇ ಕೂತ್ಕೋತಾನೆ. ಒಂದು ಹೋಟೆಲ್ ಹತ್ರ ಬಸ್ ಆಗ್ತಾರೆ. ಅರ್ಜುನ್ ಡ್ರೈವರ್ ಪಕ್ಕದ ಸೀಟಲ್ಲಿ ಅನ್ಕಂಫರ್ಟೇಬಲ್ ಆಗಿ ಮಲಗಿರ್ತಾನೆ. ಅದನ್ನ ನೋಡಿ ಆದಿರಾಗೆ ಗಿಲ್ಟ್ ಫೀಲ್ ಆಗುತ್ತೆ. ಅದಕ್ಕೆ ಹೋಟೆಲ್ ಇಂದ ಹೊರಡುವಾಗ ಅರ್ಜುನ್ಗೆ ಅವನ್ ಸೀಟ್ಗೆನೆ ಬಂದು ಕೂತ್ಕೊಳ್ಳೋಕೆ ಹೇಳ್ತಾಳೆ. ಇಬ್ರು ಅಕ್ಕಪಕ್ಕದ ಸೀಟಲ್ಲೇ ಕೂತ್ಕೋತಾರೆ. ಹಾಗೆ ಇಬ್ರು ಮಾತಾಡ್ತಾ ಇರ್ತಾರೆ. ಇಲ್ಲಿ ಆಲ್ರೆಡಿ ಇಬ್ರಿಗೂ ಲವ್ ಶುರು ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಸ್ ಚೆನ್ನೈ ತಲುಪುತ್ತೆ. ಆದಿರಾ ಮಲ್ಗಿರ್ತಾಳೆ. ಎದ್ದು ನೋಡಿದ್ರೆ ಅರ್ಜುನ್ ಹೊರಟೋಗಿರ್ತಾನೆ. ಆದಿರಾ ಹತ್ರ ಅರ್ಜುನ್ ನಂಬರ್ ಕೂಡ ಇರಲ್ಲ. ಅದಕ್ಕೆ ಆದಿರಾ ಡ್ರೈವರ್ ಹತ್ರ ಅರ್ಜುನ್ ವಾಲೆಟ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ನಂಬರ್ ಕೊಡಿ ಅಂತ ಕೇಳ್ತಾಳೆ. ಹೇಗೋ ಸುಳ್ಳು ಹೇಳಿ ಅರ್ಜುನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಳೆ. ಮಾರನೇ ದಿನವೇ ಆದಿರಾ ಡ್ಯೂಟಿಗೆ ಜಾಯ್ನ್ ಆಗಿ ಸ್ಟೇಷನ್ಗೆ ಹೋಗ್ತಾಳೆ. ನೋಡಿದ್ರೆ ಸ್ಟೇಷನ್ ಅಲ್ಲೇ ಅರ್ಜುನ್ ಇರ್ತಾನೆ. ಯಾಕಂದ್ರೆ ಅರ್ಜುನ್ ಒಬ್ಬ ಆಕ್ಟರ್. ಅವನು ಯಾವುದೋ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾನೆ. ಅದಕ್ಕೆ ಒಂದು ವಾರ ಪೊಲೀಸರ ಜೊತೆ ಇದ್ದು ಅವರ ಹಾವಭಾವ ತಿಳ್ಕೋಬೇಕು ಅಂತ ಸ್ಟೇಷನ್ಗೆ ಬಂದಿರ್ತಾನೆ. ಆದ್ರೆ ಇನ್ನೂ ಇನ್ಸ್ಪೆಕ್ಟರ್ ಪರ್ಮಿಷನ್ ಕೊಟ್ಟಿರಲ್ಲ. ಅರ್ಜುನ್ನ ನೋಡಿ ಖುಷಿಯಾದ ಆದಿರಾ ಅರ್ಜುನ್ನ ಅವಳ ಕ್ಯಾಬಿನ್ಗೆ ಕರೆದು ಅವನಿಗೆ ಪರ್ಮಿಷನ್ ಕೊಡ್ತಾಳೆ. ಅರ್ಜುನ್ನ ನೋಡ್ದಾಗ್ಲೆಲ್ಲ ಆದಿರಾ ಬ್ಲಶ್ ಆಗ್ತಾ ಇರ್ತಾಳೆ. ಇದನ್ನೆಲ್ಲ ಅರ್ಜುನ್ ಕೂಡ ಅಬ್ಸರ್ವ್ ಮಾಡ್ತಾನೆ. ಹೀಗೆ ಇಬ್ರು ಕ್ಲೋಸ್ ಆಗ್ತಾ ಹೋಗ್ತಾರೆ. ಒಟ್ಟಿಗೆ ಓಡಾಡೋದು, ರೆಸ್ಟೋರೆಂಟ್ಗೆ ಹೋಗೋದು, ಈ ರೀತಿ ಮಾಡ್ತಾ ಇರ್ತಾರೆ. ಹೀಗಿದ್ದಾಗ ಒಂದು ಹೋಟೆಲ್ ಅಲ್ಲಿ ಆ ಬಸ್ ಡ್ರೈವರ್ ಅರ್ಜುನ್ ಮತ್ತೆ ಆದಿರಾನ ಒಟ್ಟಿಗೆ ನೋಡ್ತಾನೆ. ಅವನಿಂದ ಅರ್ಜುನ್ಗೆ ಆದಿರಾ ಸುಳ್ಳು ಹೇಳಿ ಆಲ್ರೆಡಿ ಅರ್ಜುನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ಲು ಅಂತ ಗೊತ್ತಾಗುತ್ತೆ. ಹೀಗಿದ್ದಾಗ ಆದಿರಾಗೆ ಕಿಶೋರ್ ಅನ್ನೋ ವ್ಯಕ್ತಿಯಿಂದ ಕಾಲ್ ಬರುತ್ತೆ. ಕಿಶೋರ್ ಹೇಳಿದ ಯಾವುದೋ ವಿಷಯ ಕೇಳಿ ಆದಿರಾ ಗಾಬರಿಯಾಗಿ ಕಿಶೋರ್ ಮನೆ ಕಡೆ ಹೋಗ್ತಾಳೆ. ಆದಿರಾ ಫ್ರೆಂಡ್ ದೀಪ ಸೂರ್ಯ. ದೀಪ ಮತ್ತೆ ಆದಿರಾ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಕಾಲೇಜ್ ಎಲ್ಲ ಮುಗಿದ್ಮೇಲೆ ಆದಿರಾ ಮತ್ತೆ ದೀಪ ಸ್ವಲ್ಪ ದೂರ ಆಗಿರ್ತಾರೆ. ಆಮೇಲೆ ಆದಿರಾಗೆ ಕಿಶೋರ್ ಅನ್ನೋ ಡಾಕ್ಟರ್ ಜೊತೆ ಮದುವೆ ಆಗಿರುತ್ತೆ. ಇವಾಗ ಕಿಶೋರ್ ಆದಿರಾ ಮಿಸ್ ಆಗಿದ್ದಾಳೆ ಅಂತ ಆದಿರಾಗೆ ಕಾಲ್ ಮಾಡಿರ್ತಾನೆ. ಆದಿರಾ ಕಿಶೋರ್ ಮನೆಗೆ ಹೋಗ್ತಾಳೆ. ನಾವು ಮೊದಲನೇ ಸೀನಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಕಿಲ್ಲರ್ ನೋಡಿದ್ವಲ್ಲ, ಅವನ್ ಬಂದಿದ್ದು ಇದೇ ಮನೆಗೆ. ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅವನೇ ದೀಪಾನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರ್ಬೋದು. ಆದಿರಾ ಕಿಶೋರ್ ಮನೆಗೆ ಹೋಗಿ ದೀಪ ಹೇಗ್ ಮಿಸ್ ಆದ್ಲು ಅಂತ ಕೇಳ್ತಾಳೆ. ಕಿಶೋರ್ ಜನವರಿ 2ನೇ ತಾರೀಕು ಫಾರಿನ್ಗೆ ಹೋಗಿರ್ತಾನೆ. ಪ್ರತಿದಿನ ದೀಪ ಕಿಶೋರ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಆದ್ರೆ ಜನವರಿ 4ನೇ ತಾರೀಕಿಂದ ದೀಪ ಕಿಶೋರ್ಗೆ ಕಾಲ್ ಮಾಡಿರಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಕಾಲ್ ಮಾಡಿದಾಗ ಅವರು ದೀಪ ಮನೆಯಲ್ಲಿ ಇಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಕಿಶೋರ್ ಅವನ್ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಮನೆಗ್ ಬಂದಿರ್ತಾನೆ. ಆದಿರಾ ಚೆನ್ನೈಗೆ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗಿ ದೀಪ ಮಿಸ್ ಆಗಿರೋ ವಿಷಯನ ಆದಿರಾಗೆ ಕಾಲ್ ಮಾಡಿ ಹೇಳಿರ್ತಾನೆ. ಇದೆಲ್ಲ ಇವಾಗ ಆದಿರಾಗೆ ಗೊತ್ತಾಗುತ್ತೆ. CCTV ಚೆಕ್ ಮಾಡಿದಾಗ ದೀಪ ಅವಳ ಕಾರ್ ತಗೊಂಡು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಇವಾಗ ಆದಿರಾ ದೀಪ ತಾಯಿಗೆ ಕಾಲ್ ಮಾಡಿ ದೀಪ ಹೇಗಿದ್ದಾಳೆ ಅಂತ ಕೇಳ್ತಾಳೆ. ಅವಾಗ ದೀಪ ತಾಯಿ, ನಾನ್ ದೀಪ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು, ಅವಳದೇನೋ ಮಾಡ್ಲಿಂಗ್ ಎಲ್ಲ ಮಾಡ್ತೀನಿ ಅಂತ ಇದ್ಲು. ಅದೆಲ್ಲ ಬೇಡ ಅಂದಿದ್ಕೆ ಅವಳು ಮತ್ತೆ ಕಿಶೋರ್ ನಮ್ ಜೊತೆ ಜಗಳ ಮಾಡಿದ್ರು. ಅವತ್ತಿಂದ ಅವ್ರ ಮನೆಗೇನೆ ಹೋಗಿಲ್ಲ ಅಂತಾರೆ.
ಇವಾಗ ಆದಿರ ದೀಪ ಮಿಸ್ ಆಗಿರೋ ವಿಷಯನ ಅವರಿಗೆ ಹೇಳೋದೇ ಇಲ್ಲ. ಇವಾಗ ಆದಿರ CCTV ಫೂಟೇಜಸ್ ನ ಚೆಕ್ ಮಾಡ್ತಾಳೆ. ಅದ್ರಲ್ಲಿ ಜನವರಿ 1ನೇ ತಾರೀಕಿಂದ ಆದಿರ ಮನೆ ಬಿಟ್ಟು ಹೋಗುವವರೆಗೂ ಒಬ್ಬ ಹ್ಯಾಂಡಿಕ್ಯಾಪ್ ಸ್ಕೂಟಿಯಲ್ಲಿ 33 ಸಲ ಆ ರೋಡ್ ಅಲ್ಲಿ ಓಡಾಡಿರ್ತಾನೆ. ಚೆಕ್ ಮಾಡಿದ್ರೆ ನಂಬರ್ ಪ್ಲೇಟ್ ಫೇಕ್ ಅಂತ ಗೊತ್ತಾಗುತ್ತೆ. ಇವಾಗ ಆದಿರ ಫೋಕಸ್ ಆ ಹ್ಯಾಂಡಿಕ್ಯಾಪ್ ಕಿಲ್ಲರ್ ಮೇಲೆ ಬೀಳುತ್ತೆ. ಆ ದಿನ ರಾತ್ರಿ ಆದಿರ ಕಿಶೋರ್ನ ಭೇಟಿಯಾಗಿ ದೀಪ ಮಾಡ್ಲಿಂಗ್ ಮಾಡ್ತಿದ್ಲಾ ಅಂತ ಕೇಳ್ತಾಳೆ. ಅವಾಗ ಕಿಶೋರ್, ದೀಪ ಮನೆ ಚಿಕ್ಕ ವಯಸ್ಸಿಂದ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರಲ್ವಾ, ಅದ್ರಿಂದ ಅವಳು ಅನ್ಕೊಂಡ ಹಾಗೆ ಅವಳಿಗೆ ಮಾಡೋಕಾಗಿರ್ಲಿಲ್ಲ. ಮದುವೆ ಆದ್ಮೇಲೆ ಅವಳಿಗೆ ಮಾಡ್ಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಿ ನಾನು ಅವಳಿಗೆ ಸಪೋರ್ಟ್ ಮಾಡಿದೆ. ಅದು ಗೊತ್ತಾಗಿ ಅವಳ ತಂದೆ ತಾಯಿ ಅದಕ್ಕೆ ಆಪೋಸ್ ಮಾಡಿದ್ರು. ಅದ್ರಿಂದ ನಮಗೂ ಅವರಿಗೂ ಸ್ವಲ್ಪ ಜಗಳ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಆದಿರ ಕಿಶೋರ್ಗೆ ಅಫೇರ್ ಏನಾದ್ರು ಇದ್ಯಾ ಅಂತ ಕೇಳ್ತಾಳೆ. ಅವನು ಕಾಲೇಜಲ್ಲಿದ್ದಾಗ ಪಲ್ಲವಿ ಅನ್ನೋ ಹುಡುಗಿನ ಲವ್ ಮಾಡಿದ್ದೆ, ಅವ್ರ ಮನೆ ಒಪ್ಕೊಳ್ಳಿಲ್ಲ ಅಂತ ದೀಪಾನ ಮದುವೆ ಆದೆ ಅಂತ ಹೇಳ್ತಾನೆ. ಕಿಶೋರ್ ಮನೆಯಿಂದ ಆದಿರ ಹೋಗ್ತಿದ್ದ ಹಾಗೆ ಕಿಶೋರ್ ಫ್ಯಾನ್ ಮೇಲೆ ಇಟ್ಟಿದ್ದ ಒಂದು ಫೋನ್ ತಗೊಂಡು ಯಾರಿಗೋ ಕಾಲ್ ಮಾಡಿ, ನನ್ನ ನಂಬರ್ಗೆ ಕಾಲ್ ಮಾಡಬೇಡ, ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಈ ಕಿಶೋರ್ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಮಾರನೇ ದಿನ ಆದಿರಾಗೆ ದೀಪ ಕಾರ್ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಆದಿರ ಹೋಗ್ತಾಳೆ. ದೀಪ ಕಾರ್ ಮರಕ್ಕೆ ಗುದ್ಕೊಂಡು ಆಕ್ಸಿಡೆಂಟ್ ಆಗಿ ದೀಪ ಬಾಡಿ ಸುಟ್ಟು ಕರಕಲು ಆಗಿರುತ್ತೆ. ಅದನ್ನ ನೋಡಿ ಆದಿರಾಗೆ ತುಂಬಾ ಬೇಜಾರಾಗುತ್ತೆ. ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಅದು ದೀಪ ಬಾಡಿನೇ ಅಂತ ಕನ್ಫರ್ಮ್ ಆಗುತ್ತೆ. ಆದಿರಾನೆ ಮುಂದೆ ನಿಂತು ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾಳೆ. ಆದ್ರೆ ಆದಿರಾಗೆ ದೀಪ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾಗುತ್ತೆ. ಹೇಗಂದ್ರೆ ಆಕ್ಸಿಡೆಂಟ್ ಆಗಿದ್ರೆ ಏರ್ ಬ್ಯಾಗ್ ಓಪನ್ ಆಗಿರ್ಬೇಕಿತ್ತು, ಆದ್ರೆ ಓಪನ್ ಆಗಿರಲ್ಲ. ಜೊತೆಗೆ ಕಾರ್ ನ್ಯೂಟ್ರಲ್ ಅಲ್ಲಿ ನಿಂತಿರುತ್ತೆ. ಅಂದ್ರೆ ಯಾರೋ ಕೊಲೆ ಮಾಡಿ ಆಕ್ಸಿಡೆಂಟ್ ರೀತಿ ಸೆಟಪ್ ಮಾಡಿದ್ದಾರೆ ಅಂತ ಆದಿರಾಗೆ ಗೊತ್ತಾಗಿರುತ್ತೆ. ಆ ದಿನ ರಾತ್ರಿ ಆದಿರಾನ ಭೇಟಿಯಾಗೋಕೆ ಅರ್ಜುನ್ ಬಂದಿರ್ತಾನೆ. ಯಾಕಂದ್ರೆ ದೀಪ ಕೊಲೆ ಆಗಿರೋದ್ರಿಂದ ಆದಿರ ಊಟ ಕೂಡ ಮಾಡಿರಲ್ಲ. ಅದಕ್ಕೆ ಅರ್ಜುನ್ ಬಂದು ಆದಿರಾಗೆ ಊಟ ಕೊಟ್ಟು ತಿನ್ನೋಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಮಾರನೇ ದಿನ ಆದಿರಾಗೆ ಅವಳ ಸಬ್ಬಾರ್ಡಿನೇಟ್ ನವೀನಿಂದ ದೀಪ ಕಾರ್ ನಂಬರ್ ಪ್ಲೇಟ್ ಮೇಲೆ 5 ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅಂತ ಹೇಳ್ತಾನೆ. ಆ 5 ಫಿಂಗರ್ ಪ್ರಿಂಟ್ ಒಬ್ಬ ವ್ಯಕ್ತಿಯ 5 ಬೆರಳಿನ ಪ್ರಿಂಟ್ ಆಗಿರುತ್ತೆ. ಅಂದ್ರೆ ಯಾರೋ ಕಾರ್ನ ಹಿಂದೆಯಿಂದ ತಳ್ಳಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಆ ಫಿಂಗರ್ ಪ್ರಿಂಟ್ ಯಾರ್ದು ಅಂತ ಕಂಡಿಡಿಯೋಕೆ ದೀಪ ಏರಿಯಾದ ಎಲ್ಲ ಜನರ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡ್ಕೋತಾರೆ. ಜೊತೆಗೆ ಕಿಶೋರ್ ಎಕ್ಸ್ ಲವರ್ ಆಗಿದ್ದ ಪಲ್ಲವಿದ್ನು ಕಲೆಕ್ಟ್ ಮಾಡ್ಕೋತಾರೆ. ಆದ್ರೆ ಅದು ಯಾರಿಗೂ ಮ್ಯಾಚ್ ಆಗಲ್ಲ. ಅಂದ್ರೆ ಕಿಲ್ಲರ್ ಬೇರೆ ಯಾರೋ. ಈ ಕಡೆ ಅದೇ ಕಿಲ್ಲರ್ ಇವಾಗ ಉಷಾ ಅನ್ನೋ ಹುಡುಗಿಯ ಮನೆಗೆ ನುಗ್ಗಿ ಅವಳನ್ನ ರಾಡಲ್ಲಿ ಹೊಡೆದು ಕೊಲೆ ಮಾಡ್ತಾನೆ. ಈ ವಿಷಯ ಆದಿರಾಗೆ ಗೊತ್ತಾಗಿ ಆದಿರ ಅಲ್ಲಿಗೆ ಬರ್ತಾಳೆ. CCTV ಚೆಕ್ ಮಾಡಿದಾಗ ದೀಪನ ಕೊಲೆ ಮಾಡಿರೋ ಕಿಲ್ಲರೇ ಉಷಾನ ಕೊಲೆ ಮಾಡಿರೋದು ಅಂತ ಗೊತ್ತಾಗುತ್ತೆ. ಅಂದ್ರೆ ಅವ್ರ ಮಧ್ಯೆ ಇರೋ ಲಿಂಕ್ ಏನು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಆದಿರ ಫ್ರೆಂಡ್ ಅಭಿಷೇಕ್ ಆದಿರಾಗೆ, ಇವಾಗ ಕೊಲೆ ಆಗಿರೋ ಉಷಾಗೆ ಕಾಲೇಜಲ್ಲಿ 5 ಜನ ಬಾಯ್ ಫ್ರೆಂಡ್ ಇದ್ರಂತೆ, ಆದ್ರೆ ಅವಳು ಬೇರೆ ಹುಡುಗನ್ನ ಮದುವೆ ಆಗಿದ್ದಾಳೆ. ಅದಕ್ಕೆ ಅವರಲ್ಲೇ ಯಾರಾದ್ರೂ ಒಬ್ರು ಕೊಲೆ ಮಾಡಿರ್ಬೋದು ಅಂತ ಗೆಸ್ ಮಾಡಿ 5 ಜನರ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ದು. ಅದ್ರಲ್ಲಿ 3 ಜನ ಕ್ಲಿಯರ್ ಆಗಿದ್ದಾರೆ, ಒಬ್ಬ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಭರಣಿ ಅನ್ನೋ ಇನ್ನೊಬ್ಬ ಕುಂಭಕೋಣಂ ಊರಿನವನಂತೆ, ಅವನಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅಂತಾನೆ. ಅವಾಗ ಆದಿರಾಗೆ ದೀಪ ಕೂಡ ಕುಂಭಕೋಣಂಲ್ಲೇ ಓದಿದ್ದು ಅಂತ ನೆನಪಾಗುತ್ತೆ. ಚೆಕ್ ಮಾಡಿದ್ರೆ ದೀಪ ಓದಿದ್ದ ಕಾಲೇಜಲ್ಲೇ ಭರಣಿ ಓದಿದ್ದು ಅಂತ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಈ ಭರಣಿನೇ 2 ಕೊಲೆಗಳನ್ನ ಮಾಡಿರ್ಬೇಕು ಅಂತ ಆದಿರ ಗೆಸ್ ಮಾಡ್ತಾಳೆ. ಆದ್ರೆ ಭರಣಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ ಅವನು ಹ್ಯಾಂಡಿಕ್ಯಾಪ್ ಅಲ್ಲ, 3 ವರ್ಷದಿಂದ ಅವನು ಊರಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಇದ್ ಗೊತ್ತಾಗಿ ಆದಿರ ಆ 3 ವರ್ಷ ಗ್ಯಾಪ್ ಅಲ್ಲಿ ಭರಣಿ ಹ್ಯಾಂಡಿಕ್ಯಾಪ್ ಆಗಿರ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಭರಣಿ 1 ವರ್ಷದ ಹಿಂದೆ ಕೆಲ್ಸಕ್ಕೆ ಅಂತ ಸಿಂಗಾಪುರ್ಗೆ ಹೋದವನು ವಾಪಸ್ ಬಂದಿರಲ್ಲ. ಇದು ಗೊತ್ತಾಗಿ ಆದಿರಾಗೆ ತಲೆ ಕೆಡ್ತಾ ಹೋಗುತ್ತೆ. ಆ ದಿನ ರಾತ್ರಿ ಆದಿರನ ನೋಡೋಕೆ ಅರ್ಜುನ್ ಬಂದಿರ್ತಾನೆ. ಅಲ್ಲಿ ಆದಿರ ದೀಪ ಬಗ್ಗೆ ಅರ್ಜುನ್ಗೆ ಹೇಳ್ತಾಳೆ. ಇಬ್ರು ಎಷ್ಟು ಕ್ಲೋಸ್ ಆಗಿದ್ರು ಅಂದ್ರೆ ಆದಿರ ಕಾಲೇಜಲ್ಲಿ ಓದುವಾಗ ಅವಳ ಹೊಸ ಐಫೋನ್ ನ ಕಳ್ಕೊಂಡಿರ್ತಾಳೆ. ಅದಕ್ಕೆ ದೀಪ ಅವಳ ಸೇವಿಂಗ್ ಎಲ್ಲ ಖರ್ಚು ಮಾಡಿ ಹೊಸ ಐಫೋನ್ ನ ಗಿಫ್ಟ್ ಮಾಡಿರ್ತಾಳೆ. ಅದಕ್ಕೆ ಆದಿರ ಅವಳ ಐಫೋನ್ಗೆ ದೀಪ ಫಿಂಗರ್ ಪ್ರಿಂಟ್ ಕೂಡ ಕೊಟ್ಟಿರ್ತಾಳೆ. ಇದನ್ನೆಲ್ಲ ಇವಾಗ ಆದಿರ ಅರ್ಜುನ್ಗೆ ಹೇಳ್ತಾಳೆ. ಹಾಗೆ ಇಬ್ರು ಡ್ರಿಂಕ್ಸ್ ಮಾಡ್ತಾರೆ. ಇಲ್ಲಿ ಇಬ್ರು ಅವರ ಲವ್ ನ ಕನ್ಫೆಸ್ ಮಾಡ್ಕೋತಾರೆ. ಜೊತೆಗೆ ಕಿಸ್ ಕೂಡ ಮಾಡ್ತಾರೆ. ಮಾರನೇ ದಿನ ರಾತ್ರಿ ಕಿಶೋರ್ ಮನೆಯಲ್ಲಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ ಆದಿರ, ನವೀನ್, ಅಭಿಷೇಕ್ ಕಿಶೋರ್ ಮನೆಗೆ ಹೋಗ್ತಾರೆ, ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ಅನ್ಕೊಂಡು. ಅವಾಗ ಕಿಶೋರ್ ಫ್ಯಾನ್ ಮೇಲೆ ಇಟ್ಟಿದ್ದ ಫೋನ್ಗೆ ಯಾರೋ ಕಾಲ್ ಮಾಡ್ತಾ ಇರ್ತಾರೆ. ಆದ್ರೆ ಅದು ಆದಿರ ಟೀಮ್ಗೆ ಗೊತ್ತಾಗಲ್ಲ. ಆದಿರ ಮನೆಯಿಂದ ಈಚೆ ಬಂದ್ರೆ ಆ ಕಿಲ್ಲರ್ ಮನೆ ಈಚೆನೆ ಇರ್ತಾನೆ. ಆದಿರ ನವೀನ್ ಮತ್ತೆ ಅಭಿಷೇಕ್ಗೆ ಕಾಲ್ ಮಾಡಿ ಈಚೆ ಬರೋಕೆ ಹೇಳ್ತಾಳೆ.
ನೋಡಿದ್ರೆ ಆ ಕಿಲ್ಲರ್ ಕುಂಡ್ಕೊಂಡು ಹೋಗ್ತಾ ಇದ್ದೋನು ನಾರ್ಮಲ್ ಆಗಿ ಬೈಕ್ ಹತ್ರ ಹೋಗಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಆದಿರ ಟೈರ್ಗೆ ಶೂಟ್ ಮಾಡ್ತಾಳೆ. ಕಿಲ್ಲರ್ ಸ್ಕೂಟಿ ಬಿಟ್ಟು ಓಡೋಗ್ತಾನೆ. ಎಲ್ರೂ ಚೇಸ್ ಮಾಡ್ತಾರೆ, ಆದ್ರೆ ಕಿಲ್ಲರ್ ಎಸ್ಕೇಪ್ ಆಗ್ತಾನೆ. ಅವಾಗ ಆದಿರ ನವೀನ್ಗೆ ಕಾಲ್ ಮಾಡಿ ಇಲ್ಲೊಬ್ಬ ಕಿಲ್ಲರ್ನ ನೋಡಿದ್ನಂತೆ, ಬನ್ನಿ ಅಂತ ಹೇಳ್ತಾಳೆ. ನೋಡಿದ್ರೆ ಅದು ಭರಣಿನೇ. ಅವನು ಆದಿರಾಗೆ ಅವನ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡು ಕಿಲ್ಲರ್ ಆ ಕಡೆ ಓಡೋದ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವನ್ ದುರದೃಷ್ಟ, ಆದಿರಾಗೆ ಆಲ್ರೆಡಿ ಭರಣಿ ಬಗ್ಗೆ ಗೊತ್ತಿರುತ್ತೆ, ಅವನ ಫೋಟೋನು ನೋಡಿರ್ತಾಳೆ. ಆದ್ರಿಂದ ಆದಿರ ಭರಣಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಇವಾಗ ಭರಣಿ ಎಲ್ಲಾ ನಿಜ ಹೇಳ್ತಾನೆ. ಭರಣಿ ಉಷಾ ಒಂದೇ PU ಕಾಲೇಜಲ್ಲಿ ಓದಿರ್ತಾರೆ. ಭರಣಿ ಚೆನ್ನಾಗಿ ಓದ್ತಾ ಇರ್ತಾನೆ, ಆದ್ರೆ ಉಷಾನ ಲವ್ ಮಾಡ್ತಾ ಓದೋದನ್ನ ಕಡಿಮೆ ಮಾಡಿರ್ತಾನೆ. ಉಷಾ ಕೂಡ ಭರಣಿನ ಲವ್ ಮಾಡ್ತಾ ಇರೋ ತರ ನಾಟಕ ಆಡ್ತಾ ಬೇರೆ ಹುಡುಗನ ಜೊತೆ ಅಫೇರ್ ಅಲ್ಲಿ ಇರ್ತಾಳೆ. ಭರಣಿ ಹೇಗೋ ಸೆಕೆಂಡ್ PU ಪಾಸ್ ಮಾಡ್ಕೊಂಡು ಕಾಲೇಜ್ ಜಾಯಿನ್ ಆಗ್ತಾನೆ. ಅಲ್ಲಿ ಅವನು ದೀಪಾನ ನೋಡ್ತಾನೆ. ದೀಪಾನೇ ಭರಣಿ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ಒಂದಿನ ಭರಣಿ ಗ್ರೌಂಡ್ ಅಲ್ಲಿ ಇದ್ದಾಗ ದೀಪ ಭರಣಿ ಶರ್ಟ್ ನ ಹಾಕೊಂಡಿರ್ತಾಳೆ. ಅದನ್ನ ನೋಡಿ ಭರಣಿಗೆ ದೀಪ ಅವನನ್ನ ಲವ್ ಮಾಡ್ತಾ ಇರೋದು ಕನ್ಫರ್ಮ್ ಆಗಿರುತ್ತೆ. ಅದಕ್ಕೆ ಭರಣಿ ದೀಪಾಗೆ ಪ್ರಪೋಸ್ ಮಾಡಿದ್ರೆ ಅವಳು ಭರಣಿಗೆ ಲವ್ ಎಲ್ಲ ಮಾಡ್ತಿಲ್ಲ ಅಂತ ಹೇಳಿರ್ತಾಳೆ. ಅದಕ್ಕೆ ಭರಣಿ ದೀಪನ ಕಿಡ್ನಾಪ್ ಮಾಡಿ ಮದುವೆ ಆಗ್ಬೇಕು ಅಂತ ದೀಪನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಅದು ಫೇಲ್ ಆಗಿ ಪೊಲೀಸರು ಭರಣಿನ ಹಾಕೊಂಡ್ರುಪ್ತಾರೆ, ಕಾಲೇಜಿಂದ ತೆಗ್ದಾಕ್ತಾರೆ. ಭರಣಿ ಕುಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡು ಅವನ ತಾಯಿನ ಸರಿಯಾಗಿ ನೋಡ್ಕೊಳ್ಳದೆ ಅವರು ಸತ್ತೋಗ್ತಾರೆ. ಆಮೇಲೆ ಭರಣಿ ಸಿಂಗಾಪುರ್ಗೆ ಹೋಗಿರ್ತಾನೆ. ಒಂದ್ಸಲ ವಾಪಸ್ ಬಂದಾಗ ಅವನು ದೀಪನ ಕಿಶೋರ್ ಜೊತೆ ಖುಷಿಯಾಗಿ ಓಡಾಡ್ತಾ ಇರೋದನ್ನ ನೋಡಿರ್ತಾನೆ. ಅದಕ್ಕೆ ಅವನು ಅವನಿಗೆ ಮೋಸ ಮಾಡಿದ ಹುಡುಗಿರನ್ನ ಕೊಲೆ ಮಾಡ್ಬೇಕು ಅಂತ ಉಷಾನ ಕೊಲೆ ಮಾಡ್ತಾನೆ. ಆದ್ರೆ ದೀಪ ಮಿಸ್ ಆದ್ಲು ಅಂತ ಹೇಳ್ತಾನೆ. ಅದನ್ನ ಕೇಳಿ ಆದಿರ ಶಾಕ್ ಆಗ್ತಾಳೆ. ದೀಪನ ಕೊಲೆ ಮಾಡಿ ನಾಟಕ ಆಡ್ತಿದ್ಯಾ ಅಂತಾಳೆ. ಅವಾಗ ಭರಣಿ, ನಾನ್ ದೀಪನ ಕೊಲೆ ಮಾಡೋಕೆ ಹೋಗಿದ್ದು ನಿಜ, ಆದ್ರೆ ದೀಪ ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ಲು, ಅವಳ ಬಾಯ್ ಫ್ರೆಂಡ್ ನನ್ಗೆ ಹೊಡೆದು ಓಡಿಸ್ದ ಅಂತಾನೆ. ಅದನ್ನ ಕೇಳಿ ಆದಿರ ಶಾಕ್ ಆಗೋಗ್ತಾಳೆ. ಹಾಗೆ ನಮ್ಗೆ ದೀಪ ಬಾಯ್ ಫ್ರೆಂಡ್ ನ ತೋರಿಸ್ತಾರೆ. ನೋಡಿದ್ರೆ ಅವನ್ ಬೇರೆ ಯಾರು ಅಲ್ಲ, ಅರ್ಜುನ್ನೇ. ಆದ್ರೆ ಅದು ಅರ್ಜುನ್ನೇ ಅಂತ ಆದಿರಾಗೆ ಗೊತ್ತಾಗಲ್ಲ. ಅದಕ್ಕೆ ಸ್ಕೆಚ್ ಆರ್ಟಿಸ್ಟ್ ನ ಕರ್ಸೋಕೆ ಹೇಳ್ತಾಳೆ. ಹಾಗೆ ಆದಿರ ಒಂದು ಫ್ಲಾಶ್ ಬ್ಯಾಕ್ ನೆನ್ಪು ಮಾಡ್ಕೊಳ್ತಾಳೆ. ದೀಪ ಮದುವೆ ಆಗೋ ಟೈಮಲ್ಲಿ ಬೇಜಾರಾಗಿರ್ತಾಳೆ. ಯಾಕೆ ಅಂದಾಗ ಅವಳು ಬೇರೆ ಯಾರನ್ನೋ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾಳೆ. ಆದ್ರೆ ಯಾರು ಅಂತ ಹೇಳಿದ್ರು ಆದಿರ ಕೈಲಿ ಏನು ಮಾಡೋಕೆ ಆಗಲ್ಲ ಅಂತ ಹೇಳಿ ಆ ಹುಡುಗ ಯಾರು ಅಂತ ದೀಪ ಹೇಳಿರಲ್ಲ. ಇದನ್ನ ನೆನ್ಪು ಮಾಡ್ಕೊಂಡ ಆದಿರ ದೀಪ ಆ ಹುಡುಗನ ಜೊತೆ ಓಡೋಗಿರ್ಬೇಕು, ಆಮೇಲೆ ಯಾರೋ ಅವಳನ್ನ ಕೊಲೆ ಮಾಡಿರ್ಬೇಕು ಅಂತ ಅನ್ಕೋತಾಳೆ. ಮಾರನೇ ದಿನ ಆದಿರ ಮನೆಯಲ್ಲಿ ಮಲಗಿರ್ತಾಳೆ. ಅವಾಗ ಅರ್ಜುನ್ ಕಾಲ್ ಮಾಡಿ ಅವನು ಮಾಡ್ತಿರೋ ಪ್ಲೇ ನೋಡೋಕೆ ಬಾ ಅಂತಾನೆ. ಆದಿರ ಅವನು ಮಾಡ್ತಿರೋ ಪ್ಲೇ ನೋಡೋಕೆ ಹೋಗ್ತಾಳೆ. ಈ ಕಡೆ ಸ್ಕೆಚ್ ಆರ್ಟಿಸ್ಟ್ ಕೈಲಿ ದೀಪ ಲವ್ವರ್ನ ಸ್ಕೆಚ್ ಬಿಡಿಸ್ತಾರೆ, ಆದ್ರೆ ಅದು ಅರ್ಜುನ್ ತರ ಕಾಣಿಸ್ತಾ ಇರಲ್ಲ. ಭರಣಿ ದೀಪ ಲವ್ವರ್ನ ನೋಡಿದ್ರೆ ಕಂಡಿಡಿತೀನಿ, ಆದ್ರೆ ಡಿಸ್ಕ್ರೈಬ್ ಎಲ್ಲ ಮಾಡೋಕೆ ಆಗಲ್ಲ ಅಂತಾನೆ. ಆಮೇಲೆ ಭರಣಿನ ಉಷಾ ಕೊಲೆ ಕೇಸ್ ರಿಜಿಸ್ಟರ್ ಆಗಿದ್ದ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದಿರ ಕಿಶೋರ್ಗೆ ಕಾಲ್ ಮಾಡಿ ದೀಪಾಗೇನಾದ್ರೂ ಅಫೇರ್ ಇತ್ತ ಅಂತ ಕೇಳ್ತಾಳೆ. ಆದ್ರೆ ಕಿಶೋರ್ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಆತರ ಏನು ಇರ್ಲಿಲ್ಲ ಅಂತಾನೆ. ಈ ಕಡೆ ಅರ್ಜುನ್ ಒಂದು ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತಾನೆ. ಅದರ ಶೂಟಿಂಗ್ ನಡೆಯುವಾಗಲೇ ಆದಿರ ಅಲ್ಲಿಗೆ ಅವಳ ತಂದೆ ತಾಯಿನ ಕರ್ಕೊಂಡ್ ಬರ್ತಾಳೆ. ಅರ್ಜುನ್ನ ಪರಿಚಯ ಮಾಡಿಸ್ತಾಳೆ. ಆದಿರ ತಂದೆ ತಾಯಿಗೂ ಅರ್ಜುನ್ ಇಷ್ಟ ಆಗ್ತಾನೆ. ಅದಕ್ಕೆ ಅವರಿಬ್ರು ಮದುವೆಗೆ ಒಪ್ಕೋತಾರೆ. ಆದ್ರೆ ಆದಿರ ಎಂಗೇಜ್ಮೆಂಟ್ ಆಗ್ತೀವಿ, ಮದುವೆ ಡೇಟ್ ನಾನೇ ಫಿಕ್ಸ್ ಮಾಡ್ತೀನಿ ಅಂತಾಳೆ. ಅಂದ್ರೆ ಆದಿರ ದೀಪಕ್ಕೆ ಸಾಲ್ವ್ ಆಗೋವರೆಗೂ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಆಗಿರ್ತಾಳೆ. ಆದಿರಾಗೆ ಕೇಸ್ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಆದಿರ ದೀಪ ಕಾರ್ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿ ಸುತ್ತಮುತ್ತ ಎಲ್ಲೆಲ್ಲಿ CCTV ಇದೆ ಅಂತ ಚೆಕ್ ಮಾಡ್ಕೊಂಡು ಅದರ ಫೂಟೇಜಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾಳೆ. ಮನೆಗೆ ಬಂದು ಎಲ್ಲ ನೀಟಾಗಿ ಚೆಕ್ ಮಾಡ್ತಾಳೆ. ಇಲ್ಲಿ ಆದಿರಾಗೆ ಒಂದ್ ವಿಷಯ ಗೊತ್ತಾಗುತ್ತೆ. ದೀಪ ಕೊಲೆ ಆಗಿರೋ ಜಾಗ ಒಂದು ರಿಸರ್ವ್ ಫಾರೆಸ್ಟ್, ಅಂದ್ರೆ ಕಾಡೊಳಗೆ ಯಾರು ಹೋಗುವಾಗಿಲ್ಲ. ಅಂದ್ರೆ ಕಿಲ್ಲರ್ ಬಂದಿದ್ರೆ ರೋಡ್ ಅಲ್ಲೇ ಬಂದಿರ್ಬೇಕು. ಕೊಲೆ ಆಗಿರೋ ಜಾಗದಿಂದ ರೋಡ್ ನ ಎರಡು ಸೈಡ್ ಅಲ್ಲಿ ಎರಡು CCTV ಕ್ಯಾಮ್ರಾ ಇರುತ್ತೆ. ಒಂದು ಕಾಡಿಗೆ ಎಂಟ್ರಿ ಆಗೋ ಮುಂಚೆ, ಇನ್ನೊಂದು ಕಾಡಿನ ದಾರಿಯಿಂದ ಎಕ್ಸಿಟ್ ಆಗುವಾಗ. ಆ CCTV ಮಧ್ಯೆ 4 ಕಿಲೋಮೀಟರ್ ಗ್ಯಾಪ್ ಇದೆ. ಅಂದ್ರೆ ಒಂದ್ CCTV ಅಲ್ಲಿ ಎಂಟ್ರಿ ಆಗಿರೋ ಕಾರ್ ಇನ್ನೊಂದ್ CCTV ಅಲ್ಲಿ ಎಕ್ಸಿಟ್ ಆಗೋಕೆ ಮಿನಿಮಮ್ 5 ನಿಮಿಷ ಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡಿರೋ ವೆಹಿಕಲ್ ಅಲ್ಲೇ ಕಿಲ್ಲರ್ ಬಂದಿರ್ಬೇಕು ಅಂತ ಆದಿರ ಗೆಸ್ ಮಾಡ್ತಾಳೆ. ಆದ್ರೆ ಎಲ್ಲಾ ವೆಹಿಕಲ್ಸ್ 5 ಮಿನಿಟ್ಸ್ ಒಳಗೇನೆ CCTV ಅಲ್ಲಿ ಎಂಟ್ರಿ ಆಗಿ ಎಕ್ಸಿಟ್ ಆಗಿರುತ್ತೆ. ಅದಕ್ಕೆ ಆದಿರ ಮತ್ತೆ ಎಲ್ಲ ಚೆಕ್ ಮಾಡ್ತಾಳೆ. ಅವಾಗ ಒಂದು ಓಮ್ನಿಯಲ್ಲಿ ಎಂಟ್ರಿ ಆಗುವಾಗ 4 ಜನ ಇರ್ತಾರೆ, ಆದ್ರೆ ಓಮ್ನಿ ಎಕ್ಸಿಟ್ ಆಗುವಾಗ ಡ್ರೈವರ್ ಮಾತ್ರ ಇರ್ತಾನೆ. ಅದೇ ರೀತಿ ಒಂದು ಸುಮೋ ಎಂಟ್ರಿ ಆಗುವಾಗ ಡ್ರೈವರ್ ಮಾತ್ರ ಇರ್ತಾನೆ, ಎಕ್ಸಿಟ್ ಆಗುವಾಗ 4 ಜನ ಇರ್ತಾರೆ.
ಇದನ್ನ ನೋಡಿ ಆದಿರಾಗೆ ಕೊಲೆ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಓಮ್ನಿಯಲ್ಲಿ 4 ಜನ ಕಾಡೊಳಗೆ ಎಂಟ್ರಿ ಆಗಿ 3 ಜನ ಕಾಡಿನ ದಾರಿಯಲ್ಲೇ ಇಳ್ಕೊಂಡಿದ್ದಾರೆ. ಓಮ್ನಿ ಎಕ್ಸಿಟ್ ಆಗಿದೆ. ಆಮೇಲೆ ಆ ದಾರಿಲಿ ದೀಪ ಬಂದಿದ್ದಾಳೆ. ಆ 3 ಜನ ದೀಪ ಕಾರ್ನ ಅಡ್ಡ ಹಾಕಿ ಅವಳ ತಲೆಗೆ ರಾಡಲ್ಲಿ ಹೊಡೆದು ಕೊಲೆ ಮಾಡಿ ಕಾರ್ಗೆ ಬೆಂಕಿ ಹಚ್ಚಿದ್ದಾರೆ. ಆಮೇಲೆ ಒಂದು ಸುಮೋ ಎಂಟ್ರಿ ಆಗಿದೆ. ಕೊಲೆ ಮಾಡಿದವರು ಸುಮೋ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ. ಅಂದ್ರೆ ಕಿಲ್ಲರ್ ಒಬ್ಬ ಅಲ್ಲ, ಟೋಟಲ್ 4 ಜನ. ಇದೆಲ್ಲ ಆದಿರಾ ಗೆಸ್ ಮಾಡ್ತಾಳೆ, ಆದ್ರೆ ಕನ್ಫರ್ಮ್ ಇಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮತ್ತೆ ಅನ್ಅಫಿಷಿಯಲ್ ಆಗಿ ಬೇರೆ ಡಾಕ್ಟರ್ ಇಂದ ದೀಪ ಸ್ಕೆಲಿಟನ್ ನ ಚೆಕ್ ಮಾಡಿಸಿದಾಗ ಆದಿರಾ ಅನ್ಕೊಂಡ ಹಾಗೆ ಯಾರೋ ಅವಳ ತಲೆಗೆ ರಾಡಲ್ಲಿ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಜೊತೆಗೆ ಒಂದು ಶಾಕಿಂಗ್ ವಿಷಯ ಕೂಡ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಆ ಸ್ಕೆಲಿಟನ್ ದೀಪ ಅದು ಅಲ್ವೇ ಅಲ್ಲ ಅನ್ನೋದು. ಅಂದ್ರೆ ದೀಪ ಕೊಲೆ ಆಗೇ ಇಲ್ಲ, ಅದೆಲ್ಲ ಒಂದು ಸೆಟಪ್. ಇದು ಗೊತ್ತಾಗಿ ಆದಿರಾ ಮೊದಲು ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಹತ್ರ ಹೋಗ್ತಾಳೆ. ಅವನು ಅಭಿಷೇಕ್ ಹೇಳಿದ್ಕೆ ರಿಪೋರ್ಟ್ ನ ಚೇಂಜ್ ಮಾಡಿದೆ ಅಂತಾನೆ. ಅಭಿಷೇಕ್ ನ ಕೇಳಿದ್ಕೆ ಇದ್ರ ಹಿಂದೆ ದೀಪಾ ಗಂಡ ಕಿಶೋರ್ ಇರೋದು, ಕಿಶೋರ್ ನನ್ಗೆ ಹೆಲ್ಪ್ ಮಾಡಿದ್ದ, ಅದಕ್ಕೆ ಅವನು ಹೇಳ್ದ ಅಂತ ನಾನ್ ರಿಪೋರ್ಟ್ ನ ಚೇಂಜ್ ಮಾಡಿಸ್ದೆ ಅಂತಾನೆ. ಅದನ್ನ ಕೇಳಿ ಆದಿರಾ ನವೀನ್ ಕಿಶೋರ್ನ ಅರೆಸ್ಟ್ ಮಾಡೋಕೆ ಹೋಗ್ತಾರೆ. ಅವಾಗ ಕಿಶೋರ್ ಆದಿರಾಗೆ ಎಲ್ಲ ನಿಜ ಹೇಳ್ತಾನೆ. ದೀಪಾನ ಕಿಶೋರ್ ಮದುವೆ ಆದ್ಮೇಲೆ ಅವರಿಬ್ರು ಮಧ್ಯೆ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿರಲ್ಲ. ಎಸ್ಪೆಷಲಿ ದೀಪ ಕಿಶೋರ್ ಇಂದ ಯಾವಾಗ್ಲೂ ದೂರಾನೇ ಇರ್ತಾಳೆ. ಕಿಶೋರ್ ದೀಪಾಗೆ ಹತ್ರ ಆಗೋಕೆ ಅವಳಿಗೆ ಮಾಡೆಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ಆದ್ರೆ ಒಂದಿನ ದೀಪ ಸೂಸೈಡ್ ಅಟೆಂಪ್ಟ್ ಮಾಡ್ತಾಳೆ. ಅವಾಗ ಅವಳ FB ಅಕೌಂಟ್ ಇಂದ ಅವಳು ಜೋಶುವ ಅನ್ನೋ ಹುಡುಗನ ಜೊತೆ ಚಾಟ್ ಮಾಡಿರೋದು, ಇಬ್ರು ಲವ್ ಮಾಡ್ತಾ ಇರೋದು ಗೊತ್ತಾಗಿರುತ್ತೆ. ಅದಕ್ಕೆ ಕಿಶೋರ್ ದೀಪಾಗೆ ಜೋಶುವ ಜೊತೆ ಮದುವೆ ಆಗು ಅಂತ ಹೇಳಿದ್ರೆ ದೀಪ ಅದು ಅವಳ ತಂದೆ ತಾಯಿಗೆ ಗೊತ್ತಾದ್ರೆ ಸೂಸೈಡ್ ಮಾಡ್ಕೋತಾರೆ ಅಂತ ಬೇಡ ಅಂತಾಳೆ. ಅದಕ್ಕೆ ದೀಪಾನ ಜೋಶುವ ಜೊತೆ ಕಳಿಸಿ ದೀಪ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು ಅಂತ ಕಿಶೋರ್ ಮತ್ತೆ ಅಭಿಷೇಕ್ ಸೆಟ್ ಅಪ್ ಮಾಡಿರ್ತಾರೆ. ಇವಾಗ ದೀಪ ಮತ್ತೆ ಜೋಶುವ ಎಲ್ಲಿದ್ದಾರೆ ಅಂತ ಕಿಶೋರ್ಗೂ ಗೊತ್ತಿರಲ್ಲ. ದೀಪ ಜೋಶುವ ಜೊತೆ ಖುಷಿಯಾಗಿ ಒಂದ್ ವಿಡಿಯೋ ಮಾಡಿ ಕಿಶೋರ್ಗೆ ಕಳಿಸಿರ್ತಾಳೆ. ಅದನ್ನ ಕಿಶೋರ್ ಆದಿರಾಗೆ ತೋರಿಸಿ ಇಬ್ರು ಎಲ್ಲೋ ಖುಷಿಯಾಗಿದ್ದಾರೆ, ಈ ಕೇಸ್ನ ಕ್ಲೋಸ್ ಮಾಡಿಬಿಡು ಅಂತ ಹೇಳ್ತಾನೆ. ಆದ್ರೆ ಆದಿರಾ ದೀಪ ಜೊತೆ ಮಾತಾಡದ್ಮೇಲೆನೆ ಕೇಸ್ನ ಕ್ಲೋಸ್ ಮಾಡೋದು ಅಂತಾಳೆ. ದೀಪ ನಂಬರ್ ಕಿಶೋರ್ ಹತ್ರ ಇರಲ್ಲ. ಅವಳೇ ಕಾಲ್ ಮಾಡಿದಾಗ ನಿನ್ಗೆ ಹೇಳ್ತೀನಿ ಅಂತ ಕಿಶೋರ್ ಹೇಳ್ತಾನೆ. ಆದಿರಾ 6 ಮಂತ್ಸ್ ವೇಟ್ ಮಾಡ್ತಾಳೆ. ಆದ್ರೆ ದೀಪ ಇಂದ ಕಿಶೋರ್ಗೆ ಯಾವುದೇ ಕಾಲ್ ಬರಲ್ಲ. ಒಂದಿನ ದೀಪ ಆದಿರಾಗೆ ಮೆಸೇಜ್ ಮಾಡಿ ಪಾಂಡಿಚೇರಿಗೆ ಬರೋಕೆ ಹೇಳ್ತಾಳೆ. ಆದಿರಾ ಪಾಂಡಿಚೇರಿಗೆ ಹೋಗುವಾಗ ಅರ್ಜುನ್ ಕೂಡ ಆದಿರಾ ಜೊತೆ ಹೋಗ್ತಾನೆ. ಇಬ್ರು ಒಂದು ಮನೆ ಬಳಿಗೆ ಹೋಗ್ತಾರೆ. ಆದಿರಾ ದೀಪನ ಹುಡಿಕೊಂಡು ಮನೆ ಒಳಗೆ ಹೋಗ್ತಾಳೆ. ಅರ್ಜುನ್ ಆದಿರಾ ಗನ್ ತಗೊಂಡು ಮನೆ ಒಳಗೆ ಹೋಗ್ತಾನೆ. ಮನೆ ಪೂರ್ತಿ ಹುಡುಕಿದ್ರು ದೀಪ ಕಾಣಿಸಲ್ಲ. ಆದಿರಾ ಲಾನ್ಗೆ ಬಂದಾಗ ಅಲ್ಲಿಗೆ ಕಿಶೋರ್, ಅಭಿಷೇಕ್, ಜೋಶುವ ಮತ್ತೆ ಪಲ್ಲವಿ 4 ಜನ ಬರ್ತಾರೆ. ಹಿಂದೆಯಿಂದ ಅರ್ಜುನ್ ಕೂಡ ಬರ್ತಾನೆ. ಅಷ್ಟರಲ್ಲಿ ಆದಿರಾಗೆ ಭರಣಿ ಒಂದು ವೆಬ್ ಸೀರೀಸ್ ಅಲ್ಲಿ ಅರ್ಜುನ್ ನೋಡಿ ಅರ್ಜುನ್ ಫೋಟೋನ ಕಳಿಸಿರ್ತಾನೆ. ಜೊತೆಗೆ ನವೀನ್ಗೂ ಕೂಡ ಈ ಅರ್ಜುನ್ ಕಿಶೋರ್ ಮತ್ತೆ ಅಭಿಷೇಕ್ ಜೊತೆ ಇದ್ದಾನೆ ಅಂತ ಗೊತ್ತಾಗಿ ಆದಿರಾಗೆ ಅರ್ಜುನ್ ಇಂದ ದೂರ ಇರಿ ಅಂತ ಮೆಸೇಜ್ ಮಾಡಿರ್ತಾನೆ. ಇದೆಲ್ಲ ಆದಿರಾಗೆ ಗೊತ್ತಾಗ್ತಿದ್ದ ಹಾಗೆ ಅರ್ಜುನ್ ಆದಿರಾ ಮೊಬೈಲ್ ಕಿತ್ಕೋತಾನೆ. ಇವಾಗ ಕಿಶೋರ್ ಎಲ್ಲಾ ನಿಜ ಹೇಳ್ತಾನೆ. ದೀಪ ಜೋಶುವ ಜೊತೆ ಮದುವೆ ಆಗಿರಲ್ಲ, ಜೊತೆಗೆ ದೀಪ ಕೊಲೆ ಕೂಡ ಆಗಿರಲ್ಲ, ದೀಪ ಯಾರನ್ನು ಲವ್ ಕೂಡ ಮಾಡಿರಲ್ಲ. ಅಷ್ಟಕ್ಕೂ ದೀಪ ರೀತಿನೇ ಇರಲ್ಲ. ದೀಪಾಗೆ ಯಾವಾಗ್ಲೂ ಹುಡುಗನ ರೀತಿ ಇರಬೇಕು ಅನ್ನಿಸ್ತಾ ಇರುತ್ತೆ. ಕಿಶೋರ್ ಅವಳನ್ನ ಮುಟ್ಟೋಕೆ ಹೋದಾಗಲೆಲ್ಲ ಇರಿಟೇಟ್ ಆಗ್ತಾ ಇರುತ್ತೆ. ಅದಕ್ಕೆ ದೀಪ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರ್ತಾಳೆ. ನೋಡಿದ್ರೆ ದೀಪ FB ಅಲ್ಲಿ ಹುಡುಗನ ರೀತಿ ಅಕೌಂಟ್ ಕ್ರಿಯೇಟ್ ಮಾಡಿ ಹುಡುಗಿರ್ ಜೊತೆ ಮೆಸೇಜ್ ಮಾಡ್ತಾ ಇರ್ತಾಳೆ. ಇದು ಗೊತ್ತಾಗಿ ಕಿಶೋರ್ ದೀಪಾಗೆ ಹುಡುಗ ಆಗಿ ಬದಲಾಗೋಕೆ ಹೆಲ್ಪ್ ಮಾಡ್ತಾನೆ. ಅಂದ್ರೆ ಇವಾಗ ದೀಪ ಕಂಪ್ಲೀಟ್ ಆಗಿ ಹುಡುಗ ಆಗಿ ಬದಲಾಗಿರ್ತಾನೆ. ಇದೇ ಈ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್. ದೀಪ ಬೇರೆ ಯಾರು ಅಲ್ಲ, ಅರ್ಜುನ್ನೇ. ಇವಾಗ ಅರ್ಜುನ್ ಆದಿರಾ ಫೋನ್ ನ ಅವನ ಫಿಂಗರ್ ಪ್ರಿಂಟ್ ಇಂದ ಅನ್ಲಾಕ್ ಮಾಡ್ತಾನೆ. ಆದ್ರಿಂದ ಆದಿರಾಗೆ ಅರ್ಜುನ್ನೇ ದೀಪ ಅಂತ ಕನ್ಫರ್ಮ್ ಆಗುತ್ತೆ. ಕಿಶೋರ್ ಹೇಳಿದ ಹಾಗೆ ಅರ್ಜುನ್ಗೆ ದೀಪ ಆಗಿರೋದು ಇಷ್ಟ ಇರಲ್ಲ. ಚಿಕ್ಕ ವಯಸ್ಸಿನಿಂದಾನೇ ದೀಪಾಗೆ ಹುಡುಗರ ರೀತಿ ಇರಬೇಕು ಅನ್ನಿಸ್ತಾ ಇರುತ್ತೆ. ಅದು ಅವಳ ತಂದೆ ತಾಯಿಗೆ ಗೊತ್ತಾಗಿ ಚೆನ್ನಾಗಿ ಹೊಡೆದಿರ್ತಾರೆ. ದೀಪಾಗೆ ಚಿಕ್ಕ ವಯಸ್ಸಿನಿಂದಾನೇ ಆದಿರ ಮೇಲೆ ಪ್ರೀತಿ ಇರುತ್ತೆ. ಆದ್ರೆ ಅವಳ ತಂದೆ ತಾಯಿ ಫೋರ್ಸ್ ಮಾಡಿದ್ಕೆ ಕಿಶೋರ್ನ ಮದುವೆ ಆಗಿರ್ತಾಳೆ. ಅದಕ್ಕೆ ಆದಿರಾ ದೀಪ ಪ್ರೀತಿ ಮಾಡ್ತಾ ಇರೋ ಹುಡುಗ ಯಾರು ಅಂತ ಕೇಳಿದ್ರು ದೀಪ ಹೇಳಿರಲ್ಲ. ಮದುವೆ ಆದ್ಮೇಲೆ ಕಿಶೋರ್ಗೆ ಎಲ್ಲಾ ವಿಷಯ ಗೊತ್ತಾಗಿ ದೀಪಾನ ಅರ್ಜುನ್ ಆಗಿ ಕನ್ವರ್ಟ್ ಮಾಡೋಕೆ ಸಹಾಯ ಮಾಡ್ತಾನೆ. ಆಮೇಲೆ ಎಲ್ರೂ ಸೇರಿ ದೀಪ ಸತ್ತೋದ್ಲು ಅಂತ ನಾಟಕ ಮಾಡ್ತಾರೆ. ಆದ್ರೆ ಸತ್ತಿರೋದು ದೀಪ ಅಲ್ಲ ಅಂತ ಆದಿರಾ ಕಂಡಿಡಿತಾಳೆ. ಇದ್ರಿಂದ ಬೇರೆ ದಾರಿ ಇಲ್ದೆ ಅರ್ಜುನ್ ಎಲ್ಲ ನಿಜ ಹೇಳೋ ಹಾಗಾಗಿರುತ್ತೆ. ಆದ್ರೆ ಅರ್ಜುನ್ ಆದಿರನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತಾನೆ. ಇದ್ನೆಲ್ಲ ಕೇಳಿ ಆದಿರಾಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಮನೆಗೆ ಹೋಗ್ತಾಳೆ. ಅರ್ಜುನ್ ಆದಿರಾಗೆ ಯೋಚನೆ ಮಾಡೋಕೆ 1 ವರ್ಷ ಟೈಮ್ ಕೊಡ್ತಾನೆ.
ಒಂದ್ ವರ್ಷ ಆದ್ಮೇಲೆ ಆದಿರ ಅರ್ಜುನ್ನ ಭೇಟಿ ಆಗ್ತಾಳೆ. ಆದ್ರೆ ಅವಳು ಅವನ್ ಪ್ರೀತಿಗೆ ಎಸ್ ಅಂತಾಳೋ ನೋ ಅಂತಾಳೋ ಅಂತ ಮೂವಿಲಿ ತೋರಿಸಿಲ್ಲ. ಇಲ್ಲಿಗೇನೆ ಮೂವಿನ ಮುಗಿಸ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.